ತಗೋಮ್ಮ. ಆನಂದ್, ಸರ್ ತಗೋ, ನಿನ್ನ 1 ತಿಂಗಳ ಸಂಬಳ. ಸಂಬಳನ ನನಗ? ಹೌದಪ್ಪ, ನೀನು ಬಂದು 1 ತಿಂಗಳಾಯ್ತು, ಕಷ್ಟಪಟ್ಟು ಕೆಲಸ ಮಾಡಿದ್ಯಾ, ಸಂಬಳ ಕೊಡಬಾರ್ದಾ? ಏನ್ ಸರ್, ನೀವೇ ಮನೇಲಿ ಇಟ್ಕೊಂಡು ಊಟ ಹಾಕ್ತಿದ್ದೀರಾ, ನಾನು ಮಾಡೋ ಕೆಲಸಕ್ಕೆ ಸಂಬಳ ಬೇರೆ ತಗೋಬೇಕೆ? ಊಟದ್ದೆಲ್ಲ ಯಾವ ಲೆಕ್ಕ? ನನ್ನ ಮಕ್ಕಳಲ್ಲಿ ನೀನು ಒಬ್ಬ. ತಗೋ. ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟು ಅಂತ ಖರ್ಚು ಮಾಡಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು, ಕಷ್ಟ ಕಾಲಕ್ಕೆ ಬೇಕಾಗತ್ತಪ್ಪ. ಇದ್ರಲ್ಲಿ 3,000 ರೂಪಾಯಿ ಇದೆ, 500 ರೂಪಾಯಿ ಅವನಿಗೆ ಟಿಪ್ಸ್. 500 ರೂಪಾಯಿ ಟಿಪ್ಸಾ? ನೋಡು ಫ್ರೆಂಡ್, ದುಡ್ಡಿರೋದು ಯಾತಕ್ಕೆ? ಮಜಾ ಮಾಡೋಕೆ. ನಾವು ಮಜಾ ಮಾಡ್ತಿದ್ದೀವಿ, ನಮ್ಮ ಹೆಸರಲ್ಲಿ ಅವನು ಮಜಾ ಮಾಡ್ಲಿ ಬಿಡು. ಕೊಡು. ಏನಪ್ಪ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾವತ್ತು ಹಣ ನೋಡಿರ್ಲಿಲ್ವಾ? ಇಲ್ಲ ಸರ್, ಈ ರೀತಿ ಬೆವರು ಸುರಿಸಿ ಸಂಪಾದನೆ ಮಾಡಿದ ಹಣನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಓ, ಆಗ್ಲೇ ಇಂಜಿನಿಯರ್ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಇಂಜಿನಿಯರ್. ಸರ್ವೆ ಎಲ್ಲ ಮಾಡಿದ್ದಾಯ್ತೇನ್ರಿ? ಆಗಿದೆ ಸರ್, ಪ್ಲಾನ್ ಕೂಡ ತಂದಿದ್ದೀನಿ. ಸಕ್ಕರೆ ಫ್ಯಾಕ್ಟ್ರಿ ಕಟ್ಟೋಕೆ ನೀವು ತೋರಿಸಿರೋ ಜಾಗ ಅಷ್ಟೇನ್ ಚೆನ್ನಾಗಿಲ್ಲ ಸರ್. ಮೊದ್ಲೇ ಅಪಶಕನ ನುಡಿತಾ ಇದ್ದೀರಲ್ರಿ. ಅಲ್ರಿ, ನಮ್ ತಾಲೂಕ್ನಲ್ಲಿ ಎಲ್ಲೂ ಸಕ್ಕರೆ ಫ್ಯಾಕ್ಟ್ರಿ ಇಲ್ಲ. ಇಲ್ಲಿ ಬೆಳೆಯೋ ಕಬ್ಬೆಲ್ಲ ಬೇರೆ ಕಡೆ ಹೋಗ್ತಾ ಇದೆ. ಇಲ್ಲೇ ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ನಮಗೂ ಅನುಕೂಲ, ನಮ್ಮ ರೈತರಿಗೂ ಅನುಕೂಲ ಅಂತ ನಮ್ಮ ಐಡಿಯಾ. ಐಡಿಯಾ ಏನೋ ಚೆನ್ನಾಗಿದೆ ಸರ್, ಆದ್ರೆ ನೀವು ತೋರಿಸಿರೋ ಜಾಗ ಟೌನ್ ಅಲ್ಲಿ ಇದೆ. ಪಕ್ಕದಲ್ಲಿ ಕೆರೆ ಬೇರೆ, ರಸ್ತೆ ಬೇರೆ ಚೆನ್ನಾಗಿಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಬಹಳ ತೊಂದ್ರೆ. ಇದ್ರ ಬದಲು ಆ ಮಿಲಿಟರಿ ರುದ್ರಪ್ಪನವ್ರ ಮನೆ ಸುತ್ತಮುತ್ತ ಪ್ರದೇಶ ಇದೆಯಲ್ಲ, ಅಲ್ಲಿ ನಮ್ ಫ್ಯಾಕ್ಟ್ರಿ ಕಟ್ಟೋಕೆ ತುಂಬಾ ಚೆನ್ನಾಗಿರುತ್ತೆ ಸರ್. ಹೌದು, ಮಾರ್ಕ್ ಮಾಡಿದೀನಿ ನೋಡಿ. ಪ್ಲಾನ್ ಇದು ಬಸ್ ಸ್ಟ್ಯಾಂಡ್, ಇದು ಹೈವೇ. ಪ್ಲಾನ್ ತುಂಬಾ ಚೆನ್ನಾಗಿದೆ ಪಾರ್ಟ್ನರ್. ಈ ಜಾಗದಲ್ಲಿ ನಾವು ಫ್ಯಾಕ್ಟ್ರಿ ಕಟ್ಟಿದ್ರೆ ನಮ್ಗೆ ಅನುಕೂಲ ಜಾಸ್ತಿ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್, ಹೈವೇ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಅನುಕೂಲ ಆಗುತ್ತೆ. ಅನುಕೂಲವೇನೋ ಸರಿ, ಇಲ್ಲಿ ನಮ್ ರೈತರ ಮನೆಗಳಿದೆಯಲ್ಲ, ಅವರು ಆ ಜಾಗನ ಬಿಟ್ಬಿಡೋದಕ್ಕೆ ಒಪ್ಪೋದಿಲ್ವಲ್ಲ? ಯಾಕೆ ಒಪ್ಪೋದಿಲ್ಲ ರಂಗನಾಥ್? ಅಲ್ಲಿರೋ ಒಂದೊಂದು ಮನೆಗೂ 20,000 ರೂಪಾಯಿ ನಮ್ಗೆ ಕೊಟ್ಟು ಮನೆಗೊಬ್ಬರಿಗೆ ಫ್ಯಾಕ್ಟ್ರಿ ಕೆಲಸ ಕೊಡ್ತೀವಿ ಅಂದ್ರೆ ಆಯ್ತು. ರೈತರಿಗೇನೋ ದುಡ್ಡು ಕೊಟ್ಟು ಒಪ್ಪಿಸ್ಬಿಡ್ಬಹುದು, ಆದ್ರೆ ಮಿಲಿಟರಿ ಉದ್ರಪ್ಪ ಇದಾರಲ್ಲ, ಅವನ್ನ ಒಪ್ಸೋದ್ ಕಷ್ಟ. ಟ್ರೈ ಮಾಡೋಣ ಕಣೆಯ.